ಇನ್ನೊಂದು ಸರ್, ಪ್ರತಿ ಬಾರಿ ಚರ್ಚೆ ಬಂದಂತಹ ಸಂದರ್ಭದಲ್ಲಿ, ಮೈಸೂರಿನ ವಿಚಾರವಾಗಿ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಟಿಪ್ಪು ವಿಚಾರ ಪ್ರತಿ ಬಾರಿ ಮುನ್ನೆಲೆಗೆ ಬರುತ್ತೆ. ಒಂದು ಇತ್ತೀಚೆಗೆ KRS ವಿಚಾರದಲ್ಲಿ ಏನಂತಂದರೆ ಅವರು ಶಂಕುಸ್ಥಾಪನೆ ಹಾಕಿದ್ರು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಟಿಪ್ಪುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ರಾಜಮನೆತನದಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ? ಹಿಂದೆ ಇತಿಹಾಸದಲ್ಲಿ ಒಬ್ಬ ಫಿಗರ್ ಅಷ್ಟೇ. ನಮ್ಮ ದೃಷ್ಟಿಕೋನದಲ್ಲಿ ಹೌದು, ನಮ್ಮ ಮನೆತನಕ್ಕೆ ಅವರಿಂದ ಭಾಳ ಸಂಕಷ್ಟಗಳು ಅನುಭವಿಸ್ಬೇಕಾಗಿತ್ತು. ಲಕ್ಷ್ಮಣ್ಣಿಯವರು ಅವ್ರ ಸಮಯದಲ್ಲೇ ಆ ಎಲ್ಲ ಸಂಕಷ್ಟಗಳನ್ನು ಎದುರಿಸಿ ರಾಣಿ ಲಕ್ಷ್ಮಣ್ಣಿಯವರು ಪುನಃ ನಮ್ಮ ಕೈಗೆ ಒಂದು ಅಧಿಕಾರ ತಗೊಂಡು ನಾವೇ ಆಳುವಂಥದ್ದು ಏನು ಒಂದು ಅವಕಾಶ ಬಂತು. ಅವರೇ ಆ ಎಲ್ಲ ಸಂಕಷ್ಟಗಳು ಎದುರಿಸಿ ತೊಗೊಂಡಿರೋದು. ಹೈದರ್ ಮತ್ತು ಟಿಪ್ಪು ನಮ್ಮ ಕೆಲವು ವಂಶದವ್ರನ್ನ ಮರ್ಡರ್ ಮಾಡಿದ್ದಾರೆ, ಪಾಯ್ಸನ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ. ಆದರೂ ಸಹ ಇವತ್ತು ನಾವು ಇತಿಹಾಸ ಆಗಿ ನೋಡಬೇಕಾಗಿದೆ. ಕೆಲವು ಸತ್ಯಗಳಿದ್ದಾವೆ, ದಾಖಲೆಗಳಿದ್ದಾವೆ. ಇತಿಹಾಸ ದಾಖಲೆ ಮತ್ತು ಆ ಮೂಲಗಳ ಒಂದು ಆಧಾರ ಮೇಲೆ ನೀವು ಬರಿಬೇಕಾಗಿದೆ. ಆ ಸತ್ಯಗಳನ್ನು ಆಚೆಗೆ ಹಾಕಬೇಕಾಗಿದೆ. ಅದ್ರ ಮೇಲೆ ನೀವು ವಿಶ್ಲೇಷಣೆ ಮಾಡಿಕೊಂಡು ನಿಮ್ಮ ನಿಲುವು ತಗೋಬೋದು. ಟಿಪ್ಪು ವಿಚಾರದಲ್ಲಿ ಅದೇ ರೀತಿಯ ದೃಷ್ಟಿಕೋನ ಇದೆ. ಕೆಲವು ಅವ್ರು ಮಾಡಿರೋದೆಲ್ಲ ಸತ್ಯಗಳಿದ್ದಾವೆ, ಕೆಲವು ಅದನ್ನೆಲ್ಲ ಮುಚ್ಚಿ ಬರೀ ಒಂದು ಕಡೆ ತೋರಿಸುವಂಥದ್ದು ಪ್ರಯತ್ನ ಮಾಡ್ತಾರೆ. ಅರ್ಧ ಸತ್ಯಗಳು ಬೇಕಾಗಿಲ್ಲ ನಮಗೆ. ಇದು ನಿಜವಾದಂಥ ಇತಿಹಾಸ ಬೇಕು. ರಾಜಮನೆತನದ ಸರ್, ಬಹಳಷ್ಟು ಟಿಪ್ಪುವಿನ ವಿಚಾರದಲ್ಲಿ ಒಂದು ಪ್ರಸಂಗ ತುಂಬ ಕಹಿ ನೆನಪನ್ನು ಕೊಡುವಂಥದ್ದು ಯಾವ್ದು ನಿಮ್ಮ ಪ್ರಕಾರ? ನಮ್ಮ ವಂಶದವರು ಅನುಭವಿಸಿರೋದು ನೋಡಿ, ಬೇರೆ ಬೇರೆ ರಾಜವಂಶಸ್ಥವರು ಅನುಭವಿಸಿದ್ದಾರೆ. ಯಾಕಂದರೆ ಸಹಜವಾಗಿ ಅಧಿಕಾರ ಅಂದಿನ ಕಾಲದಲ್ಲಿ ಇದು ವೋಟಿಂಗು ಇದು ಇವತ್ತು ನಮ್ಮ ಮತ ಕೊಡದೇನೆ ನಮ್ಮ ಕಿತ್ತಾಕ್ಬೋದು, ಅಥವಾ ಜನರು ಬೇರೆಯವ್ರಿಗೆ ಬೆಂಬಲ ಕೊಟ್ಟರೆ ನಾವು ಅಧಿಕಾರದಿಂದ ಹೋಗ್ತೀವಿ ಇತ್ಯಾದಿ ಎಲ್ಲ ಆವಾಗಿರಲಿಲ್ಲ. ಅಧಿಕಾರದಿಂದ ತೆಗಿಬೇಕಂದ್ರೆ ಸಹಜವಾಗಿ ಅವ್ರನ್ನ ಒಂದು ರೀತಿ ಮುಗಿಸಬೇಕು. ಸೊ ಅದು ಬೇರೆ ಬೇರೆ ಕಡೆ ನಡೆದಿದೆ. ಆದರೆ ಟಿಪ್ಪು ವಿಚಾರದಲ್ಲಿ ಬಹಳ ಕಹಿ ಅಂದರೆ ಅವರು ನಮಗೆ ಸಹಾಯ ಮಾಡ್ತಾ ಇರುವಂಥದ್ದು ಕೆಲವು ಈ ಮಂಡ್ಯ ಅಯ್ಯಂಗಾರ್ಗಳು ಸಮುದಾಯ, ಶ್ವೇತವರ ಸ್ವಾಮಿ ದೇವಸ್ಥಾನದಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿರೋದಕ್ಕೆ ಇಡೀ ಸಮುದಾಯನೇ ಅವ್ರು ಒಂದು ಜೆನೋಸೈಡ್ ಮಾಡಿರೋದು ಭಾಳ ಕಹಿ ಒಂದು ನೆನಪು. ಸುಮಾರು 2,000 ಜನ ಅಂತ ಹೇಳ್ತಾರೆ. ಆ್ಯಂಡ್ ನಮ್ಗೆ ಯಾರಿಗೂ ಒಂದು ಗೊತ್ತಾಗಿರೋದೇ ಟಿಪ್ಪುವಿನ ಒಂದು ಇತಿಹಾಸದಿಂದ. ಅವರೇ ಬರೆದಿರುವಂಥದ್ದು ಕೆಲವು, ಅವರ ಕೋರ್ಟ್ನಲ್ಲಿರುವಂಥದ್ದು ಕೆಲವು, ಅವ್ರ ದರ್ಬಾರದಲ್ಲಿರುವಂಥದ್ದು ಕೆಲವು ಇತಿಹಾಸ ದಾಖಲೆ ಮಾಡುವಂಥದ್ದು ಅಧಿಕಾರಿಗಳು ಅವರೇ ಬರೆದಿರೋದು ಇತಿಹಾಸ, ನಾವಲ್ಲ. ಸೊ ಅದಕ್ಕಾಗಿ ಅದು ಭಾಳ ಕಹಿ ನೆನಪು. ಇವತ್ತು ನೋಡ್ಕೊಂಡು ಹೋದರೆ ಇವತ್ತುವರೆಗೂ ನರಕ ಚತುರ್ದಶಿ ದಿನ ಅವರು ಎಲ್ಲ ಕಡೆ ದೀಪಗಳು ಬೆಳಗಿಸುವಂಥದ್ದು ಏನು ಪದ್ಧತಿ ಇದೆ, ಆ ಒಂದು ಸಮುದಾಯದಲ್ಲಿ ಅದಿಲ್ಲ. ಓಕೆ, ಬಟ್ ಇಷ್ಟಾದ್ರೂ ಸಹಿತ ಟಿಪ್ಪು ಮತ್ತು ರಾಜ ಕುಟುಂಬದ ಜೊತೆಗೆ ಇಬ್ಬರನ್ನ ಸೇಮ್ ಒಂದೇ ತಕಡೆಯಲ್ಲಿ ಹಾಕಿಬಿಟ್ಟು ತುಲನೆ ಮಾಡುವಂತಹ ಪ್ರಕ್ರಿಯೆ ಇವಾಗಲೂ ನಡೆಯುತ್ತಲ್ಲ? ನಾವು ಮಾಡ್ತಾ ಇಲ್ಲ ಅದನ್ನ. ಇಲ್ಲದ ರಾಜಕೀಯವಾಗಿ ಅದರ ಮೂಲ ಉದ್ದೇಶ ಅಂದರೆ ಅದ್ರ ಹಿಂದಿರುವಂಥದ್ದು ಏನಾದರೂ ಬೇರೆ ಆಯಾಮಗಳಲ್ಲಿ ತೆಗೆದುಕೊಂಡು ಹೋಗೋ ರೀತಿಯಲ್ಲಿದೆನಾ, ಅಥವಾ ಏನಂತಂದರೆ ಇಂಟೆನ್ಷಲಿ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ರೀತಿಯಾಗಿ ತುಲನೆ ಮಾಡ್ತಿದ್ದಾರಾ ಹೇಗೆ ಅಂತ? ನೀವು ಅವನ್ನೇ ಕೇಳಬೇಕು ಅದನ್ನ ಪ್ರಶ್ನೆ. ನೋಡಿ, ನಾನು ಹೇಳೋಕ್ಕಾಗಲ್ಲ ಕಾಂಗ್ರೆಸ್ ನಾಯಕರ ಮನಸ್ಸಿನಲ್ಲಿ ಏನು ಆಲೋಚನೆ ಇದೆ, ಏನಕ್ಕೆ ಮಾಡ್ತಾರೆ ಅಂತ ನನಗಂತೂ ವಿವರಿಸೋದಕ್ಕೆ ಅಥವಾ ಅದನ್ನ ಪ್ರಸ್ತಾಪ ಮಾಡೋ ಸಾಮರ್ಥ್ಯ ಇಲ್ಲ. ನೀವು ಅವ್ರನ್ನೇ ಕೇಳಬೇಕು. ನಾನು ಅವ್ರು ಬಹಿರಂಗವಾಗಿ ಏನು ಹೇಳ್ತಾ ಇದ್ದಾರೆ ಅದು ಫೇಸ್ ವ್ಯಾಲ್ಯೂಯಲ್ಲಿ ತೊಗೋಬೋದು. ನನ್ನ ವಿಶ್ಲೇಷಣೆ ಪ್ರಕಾರ ಏನೋ ಒಂದು ಹೇಳಿಕೆ ಕೊಡ್ಬೋದು. ಆದರೆ ಇವತ್ತಿನ ಆಧುನಿಕ ಸಮಾಜಕ್ಕೆ, ಅವರೇ ಹೇಳೋವಂಥದ್ದು ಜಾತ್ಯತೀತ ಒಂದು ಸಮಾಜಕ್ಕೆ, ಇವತ್ತಿನ ಭಾರತಕ್ಕೆ ಟಿಪ್ಪು ವಿಚಾರ ಅಪ್ರಸ್ತುತ. ಏನಕ್ಕೆ ಅದು ಬೇಕಾಗಿದೆ? ಇತಿಹಾಸ ಓದುವಾಗ ಆ ಇತಿಹಾಸ ಓದಬೇಕಾಗಿದೆ. ಆವತ್ತಾಗಿರುವಂಥ ತಪ್ಪುಗಳು ಯಾವುದೇ ರೀತಿ ಪುನಃ ನಾವು ನೋಡಬಾರ್ದು, ಪುನಃ ನಾವು ಅನುಭವಿಸ್ಬಾರ್ದು ಅಂತ ಅದನ್ನು ಉಲ್ಲೇಖ ಮಾಡಬೇಕಾಗಿದೆ ಅಷ್ಟೇ. ಬಾಕಿದು ಏನಕ್ಕೆ ಬೇಕದು? ಪದೇ ಪದೇ ಟಿಪ್ಪು ಏನಕ್ಕೆ ಬಂದಾಕೋದು? ಕರೆಕ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.